ನಮಸ್ಕಾರ ಸ್ನೇಹಿತರೆ. ಎಷ್ಟೇ ಕಷ್ಟ ಬಂದರೂ ದೇವರ ಕೃಪೆ ಇದ್ದರೆ ಎಲ್ಲವೂ ಸುಲಭವಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಆದರೆ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಈ ಒಂದು ವಿಶೇಷ ಮಾಸದಲ್ಲಿ ಮಾಡಿದ ಸಣ್ಣ ಪೂಜೆ, ಸಣ್ಣ ದಾನ, ಸಣ್ಣ ದೀಪಾರಾಧನೆಯು 1000 ಪಟ್ಟು ಪುಣ್ಯ ಫಲವನ್ನು ನೀಡುತ್ತದೆ ಎಂಬುದು ನಿಮಗೆ ಗೊತ್ತೇ? ಹೌದು, ಅದೇ ಈ ಪವಿತ್ರವಾದ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ. ಈ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಬೇಕು, ಯಾವ ದಾನ ಮಾಡಿದರೆ ಧನ ಸಮಸ್ಯೆ ದೂರವಾಗುತ್ತದೆ, 33 ಬತ್ತಿಯ ದೀಪದ ರಹಸ್ಯವೇನು, ಯಾವ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಮತ್ತು ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು, ಈ ಎಲ್ಲ ಮಹತ್ವದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಸೌರಮಾನ ಮತ್ತು ಚಾಂದ್ರಮಾನ ಕ್ಯಾಲೆಂಡರ್ಗಳ ನಡುವಿನ ದಿನಗಳ ಅಂತರವನ್ನು ಸರಿದೂಗಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಸೌರಮಾನ ವರ್ಷದಲ್ಲಿ 365 ದಿನಗಳಿದ್ದರೆ ಚಂದ್ರಮಾನ ವರ್ಷದಲ್ಲಿ 354 ದಿನಗಳಿರುತ್ತದೆ. ಈ 11 ದಿನಗಳ ವ್ಯತ್ಯಾಸ ಮಾಸವನ್ನು ಒಗ್ಗೂಡಿಸಿ ಕ್ಯಾಲೆಂಡರನ್ನು ಸರಿದೂಗಿಸಲು ಬರುವ ಹೆಚ್ಚುವರಿ ತಿಂಗಳೇ ಈ ಅಧಿಕ ಮಾಸ. ಈ ತಿಂಗಳು ಯಾವುದೇ ಶುಭ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ, ಜಪ ತಪಗಳಿಗೆ ಹೆಚ್ಚು ಪ್ರಶಸ್ತವಾಗಿದೆ. ಅಧಿಕ ಮಾಸದ ಕಥೆ. ಒಂದು ಕಾಲದಲ್ಲಿ ಒಂದು ಹೆಚ್ಚುವರಿ ಮಾಸ ಹುಟ್ಟಿತು, ಆದರೆ ಯಾರೂ ಅದನ್ನು ಒಪ್ಪಲಿಲ್ಲ. ಎಲ್ಲರೂ ಅದನ್ನು ಅಶುಭ ಎಂದು ತಳ್ಳಿಹಾಕಿ ಮಲಮಾಸ ಎಂದು ಕರೆದರು. ದುಃಖಗೊಂಡ ಆ ಮಾಸ ಶ್ರೀ ಮಹಾವಿಷ್ಣು ಅವರ ಬಳಿ ಹೋಗಿ ಸಹಾಯವನ್ನು ಕೇಳಿತು. ಆಗ ವಿಷ್ಣು ಹೇಳಿದರು, ಇನ್ನು ಮುಂದೆ ನೀನು ನನ್ನ ಹೆಸರಿನಿಂದ ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗುತ್ತೀಯ. ಈ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ದಾನಗಳಿಗೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ಹೇಳಿದರು. ಅಂದಿನಿಂದ ಈ ಮಾಸ ಪವಿತ್ರವಾದ ಅಧಿಕ ಮಾಸವಾಗಿ ಪ್ರಸಿದ್ಧಿಯಾಯಿತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಸೂರ್ಯನ ಸಂಕ್ರಮಣ ಇರುವುದಿಲ್ಲ. ಆದ್ದರಿಂದ ಮದುವೆ, ಮುಂಜಿ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ಈ ಮಾಸಕ್ಕೆ ಬಹಳ ಮಹತ್ವವಿದೆ. ಸುಮಾರು 2.5ರಿಂದ 3 ವರ್ಷಕ್ಕೆ ಒಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯವು 1000 ಪಟ್ಟು ಪುಣ್ಯ ಫಲ ಕೊಡುತ್ತದೆ. ಈಗ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದ್ದು ಈ ವರ್ಷ ಅಧಿಕ ಮಾಸವೂ ಕೂಡ ಜ್ಯೇಷ್ಠ ಮಾಸವೇ ಆಗಿರುತ್ತದೆ. ಅಂದರೆ ಮೇ 17 ಭಾನುವಾರ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ ಜೂನ್ 15 ಸೋಮವಾರ ಮುಕ್ತಾಯವಾಗುತ್ತದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳ ಮಹತ್ವವಿದೆ. ಇದು 33 ಕೋಟಿ ದೇವತೆಗಳನ್ನು ಅಥವಾ 33 ದೇವತಾ ಸಮೂಹಗಳನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿಯೇ ದಾನ ನೀಡುವಾಗ ಕೂಡ 33 ಸಂಖ್ಯೆಯಲ್ಲಿ ಮಾಡುವ ಪದ್ಧತಿ ಇಂದಿಗೂ ಇದೆ. ಈ ಮಾಸದಲ್ಲಿ ಮೊದಲು ನಮ್ಮ ಕುಲದೇವರನ್ನು ಸ್ಮರಿಸುವುದು ಮುಖ್ಯ. ಮನೆಯ ಕುಲದೇವರ ಆರಾಧನೆ ಮೊದಲು ಮಾಡಬೇಕು. ಈ ಮಾಸದ ಅಧಿಪತಿ ಶ್ರೀ ವಿಷ್ಣು ಆಗಿರುವುದರಿಂದ ತಪ್ಪದೇ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಲಕ್ಷ್ಮೀ ಸಮೇತ ನಾರಾಯಣರ ಆರಾಧನೆ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ. ಇದರ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಿಸುವುದು, ಫಲಪ್ರದ ಭಗವದ್ಗೀತಾ ಪಠಣ, ಕೃಷ್ಣ ಅಷ್ಟೋತ್ತರ ಪಠಿಸಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಮನಃಶಾಂತಿ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಭಗವದ್ಗೀತೆಯ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗವನ್ನು ಪ್ರತಿದಿನ ಪಠಿಸುವುದು ಅಥವಾ ಕೇಳುವುದು ಈ ಮಾಸದ ವಿಶೇಷ ಸಂಪ್ರದಾಯ. ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ. ಹಾಗಾಗಿ ತುಳಸಿಗೆ ಪ್ರತಿದಿನ ದೀಪ ಬೆಳಗಿ ಪೂಜೆ ಮಾಡುವುದನ್ನು ಮರೆಯಬೇಡಿ. ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಲಕ್ಷ್ಮೀ ಅನುಗ್ರಹ ಲಭಿಸುತ್ತದೆ. ಭಕ್ತಿ ಮತ್ತು ಶಕ್ತಿ ಹೆಚ್ಚಿಸಲು ಹನುಮಂತನ ಪೂಜೆಯನ್ನು ಮಾಡಿ. ಹನುಮಾನ್ ಚಾಲಿಸ ಪಠಿಸಿ ಅಥವಾ ಕೇಳಿ. ಅಧಿಕ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಶಿವನ ಆರಾಧನೆಗೂ ಪ್ರಾಶಸ್ತ್ಯವಿದೆ. ಸೌರ ಮತ್ತು ಚಂದ್ರಮಾನ ಮಾಸಗಳ ಸಮನ್ವಯದ ಈ ಸಮಯದಲ್ಲಿ ಶಿವ ಪಾರ್ವತಿಯರ ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ. ಹಣಕಾಸಿನ ಸಮಸ್ಯೆ, ಸಂತಾನ, ಮನೆಯಲ್ಲಿ ಜಗಳ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಹೀಗೆ ಯಾವುದೇ ಸಮಸ್ಯೆಗೂ ಒಂದೇ ಒಂದು ಪರಿಹಾರ ಮಾಡಿದರೆ ಅಂದುಕೊಂಡಿದ್ದು ಖಂಡಿತ ನೆರವೇರುತ್ತದೆ. ಈ ಮಾಸ ಲಕ್ಷ್ಮೀನಾರಾಯಣರ ಆರಾಧನೆಗೆ ಬಹಳ ಶ್ರೇಷ್ಠವಾದ ಮಾಸ. ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಈ ಮಾಸದ ಪ್ರತಿದಿನ ಮಾಡಿದರೂ ಶ್ರೇಷ್ಠ.
ಒಂದು ವೇಳೆ ಸಾಧ್ಯವಿಲ್ಲದಿದ್ದರೆ ಗುರುವಾರ ಮತ್ತು ಶುಕ್ರವಾರ ಈ ಪಾರಾಯಣ ಮಾಡಿದರೆ ಬಹಳ ಶ್ರೇಷ್ಠ. ಅದೆಂತಹದ್ದೇ ಸಮಸ್ಯೆ ಇದ್ದರೂ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿವಾರಣೆಯಾಗುತ್ತದೆ. ಈ ಪಾರಾಯಣ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಮನೆಯಲ್ಲಿ ಒಂದು ಲೋಟದಲ್ಲಿ ನೀರು ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ನಿಮ್ಮ ಕೈಲಾಗಿದ್ದು ಏನಾದರೂ ಇಟ್ಟು ಸಂಕಲ್ಪ ಮಾಡಿ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಪ್ರಾರ್ಥಿಸಿ ಪಾರಾಯಣ ಪ್ರಾರಂಭ ಮಾಡಿ. ಮಧ್ಯದಲ್ಲಿ ಮಾತಾಡಬಾರದು. ಓದಿದ ಮೇಲೆ ಪುಸ್ತಕದಲ್ಲಿರುವ ಲಕ್ಷ್ಮೀನಾರಾಯಣರ ಫೋಟೋಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪುಸ್ತಕಕ್ಕೆ ತುಪ್ಪದ ದೀಪದಿಂದ ಆರತಿ ಎತ್ತಿ ನಂತರ ಈ ಅರಿಶಿನ ಕುಂಕುಮ ನೀವು ಹಚ್ಚಿಕೊಳ್ಳಬೇಕು. ಹೂವನ್ನು ಪ್ರಸಾದವಾಗಿ ತೆಗೆದುಕೊಂಡು ಆಗಲೇ ಇಟ್ಟಿರುವ ನೀರನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸೇವಿಸಬೇಕು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ಕೋರಿಕೆಗಳು ಈಡೇರುತ್ತವೆ ಎಂದು ಈ ಪಾರಾಯಣದಲ್ಲೇ ಇದೆ. ಗುರುವಾರ ಮತ್ತು ಶುಕ್ರವಾರ ಓದಿ ಪುಸ್ತಕ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಸಂತೃಪ್ತರಾಗಿ ಅನುಗ್ರಹಿಸುತ್ತಾರೆ. ಈ ಮಾಸದಲ್ಲಿ ವಿಶೇಷವಾಗಿ 33 ಬತ್ತಿಯ ದೀಪಾರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಅಂದರೆ ದೀಪಕ್ಕೆ 33 ಬತ್ತಿಗಳಿರುವ ಒಂದೇ ಬತ್ತಿಯನ್ನು ಇಡಬೇಕು. ದೀಪಕ್ಕೆ ತುಪ್ಪವನ್ನು ಸೇರಿಸಿ ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ಅಥವಾ 2 ಹೊತ್ತು ದೀಪಾರಾಧನೆ ಮಾಡಬಹುದು. ಒಂದು ವೇಳೆ ಪ್ರತಿದಿನ ಸಾಧ್ಯವಿಲ್ಲದಿದ್ದರೆ ಏಕಾದಶಿ, ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಗುರುವಾರ, ಶುಕ್ರವಾರ ಹಚ್ಚಿದರೆ ಶ್ರೇಷ್ಠ. 33 ಬತ್ತಿಯ ದೀಪಾರಾಧನೆ ಮಾಡುವುದರಿಂದ ಪಾಪ ವಿಮೋಚನೆ, ಕೆಟ್ಟ ಕರ್ಮಗಳು ಈ ದೀಪದ ಪ್ರತಿಭೆಯಿಂದ ನಾಶವಾಗುತ್ತದೆ. ಪುರುಷೋತ್ತಮನ ಅನುಗ್ರಹ 33 ಬತ್ತಿಗಳ ದೀಪ ಹಚ್ಚುವುದರಿಂದ ಸಾಕ್ಷಾತ್ ವಿಷ್ಣು ಮತ್ತು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದಲ್ಲದೆ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಈ ಮಾಸದಲ್ಲಿ ಮಾಡುವ ದೀಪದಾನವು ವ್ಯಕ್ತಿಗೆ ಮರಣಾನಂತರ ಸದ್ಗತಿಯನ್ನು ನೀಡುತ್ತದೆ. ಇದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸುತ್ತದೆ. ಈ ಮಾಸದಲ್ಲಿ ಪ್ರತಿದಿನ ಸಂಜೆ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರುವುದು ಎಲ್ಲಕ್ಕಿಂತ ದೊಡ್ಡ ಪರಿಹಾರ. ಅಧಿಕ ಮಾಸದಲ್ಲಿ ಶ್ರೀ ಮಹಾವಿಷ್ಣು ಅವರಿಗೆ ಸಮರ್ಪಿತವಾದ ಪವಿತ್ರ ಕಾಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಮಾಡಿದ ಸಣ್ಣ ಉಪಾಯಗಳು ಕೂಡ ದೊಡ್ಡ ಫಲ ಲಭಿಸುತ್ತದೆ. ಅಧಿಕ ಮಾಸದ ಪ್ರತಿ ಶುಕ್ರವಾರ ಮತ್ತು ಏಕಾದಶಿಯಂದು ಶ್ರೀ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ 9 ಗೋಮತಿ ಚಕ್ರಗಳನ್ನು ಅರ್ಪಿಸಿ ನಂತರ ಅವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಟ್ಟರೆ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಧನಾಗಮನವಾಗುತ್ತದೆ. ಹಾಗೂ ಈ ಮಾಸಕ್ಕೆ 33 ಸಂಖ್ಯೆಯ ಮಹತ್ವ ಇರುವುದರಿಂದ 33 ಜನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡುವುದು ಶ್ರೇಷ್ಠ. ಸಾಧ್ಯವಾಗದಿದ್ದರೆ ಹಣ್ಣು, ಧಾನ್ಯ, ಬಟ್ಟೆ ಹೀಗೆ ಒಬ್ಬರಿಗೆ 33 ವಸ್ತುಗಳನ್ನು ದಾನ ಮಾಡಬಹುದು. ಇದರಿಂದ ಪಿತೃದೋಷ ಮತ್ತು ಗ್ರಹಗಳ ಅಶುಭ ಪ್ರಭಾವ ಕಡಿಮೆಯಾಗುತ್ತದೆ. ಈ ಮಾಸದಲ್ಲಿ ಲಕ್ಷ್ಮಿ ಅಷ್ಟೋತ್ತರ, ಲಲಿತ ಸಹಸ್ರನಾಮ, ಭಗವದ್ಗೀತೆ ಪಠಣ ಅಥವಾ ಕೇಳುವುದು ಇದರಿಂದ ಮನೆಗೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಇನ್ನು ಅಧಿಕ ಮಾಸದಲ್ಲಿ ಬಡವರಿಗೆ ಊಟ ಕೊಡುವುದು ಅಥವಾ ಅನ್ನದಾನ ಮಾಡುವುದರಿಂದ ದಾರಿದ್ರ್ಯ ನಿವಾರಣೆಯಾಗಿ ಜೀವನದಲ್ಲಿ ಆಹಾರದ ಕೊರತೆ ದೂರವಾಗಿ ಪುಣ್ಯ ಬಹಳ ಹೆಚ್ಚಾಗುತ್ತದೆ. ವಸ್ತ್ರದಾನ ಮಾಡುವುದರಿಂದ ಕಷ್ಟಗಳು ಕಡಿಮೆಯಾಗುತ್ತವೆ. ಶನಿ ದೋಷದ ಪರಿಣಾಮ ಕಡಿಮೆಯಾಗುತ್ತದೆ. ಜೀವನದಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಹಣ್ಣನ್ನು ಹಂಚುವುದರಿಂದ ಆರೋಗ್ಯ ಸುಧಾರಣೆ, ಕುಟುಂಬದಲ್ಲಿ ಶಾಂತಿ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಸಣ್ಣ ಪ್ರಮಾಣದಲ್ಲಿಯಾದರೂ ಹಣವನ್ನು ದಾನ ಮಾಡುವುದರಿಂದ ಹಣದ ಅಡೆತಡೆಗಳು ಕಡಿಮೆಯಾಗುತ್ತವೆ. ದೀಪ, ತುಪ್ಪ, ಹೂವು, ಹಣ್ಣು, ತೆಂಗಿನಕಾಯಿ ದೇವಸ್ಥಾನಕ್ಕೆ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ, ದೇವರ ಅನುಗ್ರಹ ಹೆಚ್ಚಾಗುತ್ತದೆ. ಪಾಪ ನಿವಾರಣೆಯಾಗುತ್ತದೆ. ಹಸುವಿಗೆ ಆಹಾರ ನೀಡುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಮೇಲೆ ಹೇಳಿದ ದಾನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಾನವನ್ನು ಮಾಡಿ ಹಾಗೂ ತಪ್ಪದೆ ದೀಪಾರಾಧನೆ ಮಾಡಿ. ಹಾಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಆಗದೇ ಇದ್ದವರು ತಪ್ಪದೆ ಇದನ್ನು ಕೇಳಿ. ಇದರಿಂದ ಮನಸ್ಸಿನಲ್ಲಿರುವ ಕೋರಿಕೆಗಳು ಈಡೇರುವುದಲ್ಲದೆ ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸುತ್ತದೆ. ಪುರುಷೋತ್ತಮ ಮಾಸವೆಂದರೆ ಕೇವಲ ಒಂದು ಹೆಚ್ಚುವರಿ ತಿಂಗಳು ಅಲ್ಲ. ಇದು ಭಕ್ತಿ, ದಾನ, ಜಪ ಮತ್ತು ದೀಪಾರಾಧನೆಯ ಮೂಲಕ ಜೀವನವನ್ನು ಬದಲಾಯಿಸಿಕೊಳ್ಳುವ ಅಪರೂಪದ ಅವಕಾಶ. ಈ ಪವಿತ್ರ ಸಮಯದಲ್ಲಿ ಮನಸಾರೆ ಮಾಡಿದ ಸಣ್ಣ ಪುಣ್ಯ ಕಾರ್ಯವು ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ.
ಆದ್ದರಿಂದ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪಾರಾಧನೆಯನ್ನು ಮಾಡಿ, ದಾನ ಮಾಡಿ, ಲಕ್ಷ್ಮೀನಾರಾಯಣರನ್ನು ಭಕ್ತಿಯಿಂದ ಆರಾಧಿಸಿ. ಖಂಡಿತವಾಗಿ ದೇವರ ಕೃಪೆ ನಿಮ್ಮ ಮನೆ ಮಂದಿಯ ಮೇಲೆ ಸದಾ ಇರುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.